ಡಿಜಿಟಲ್ ಪತ್ರಕರ್ತರಿಗೆ ನಮಸ್ಕರಿಸುತ್ತಾ, ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಗೋಸ್ಕರ ಏನು ಘರ್ಷಣೆ ನಡೆದಿದೆ, ಅದರಲ್ಲಿ ನಮ್ಮ ಸಮಾಜದ ಅಖಂಡ ಕರ್ನಾಟಕ ಶೋಷಿತರ ಧ್ವನಿ, ಆಜಾದ ಶತ್ರು, ಹಿಂದುಳಿದ ವರ್ಗಗಳ ಆಶಯಕಿರಣ ಹಾಗೂ ಪಕ್ಷದ ನಿಷ್ಠಾವಂತ ಸಕ್ರಿಯ ಕಾರ್ಯಕರ್ತರಾಗಿ ಮತ್ತು ಮಾಜಿ ಸಚಿವರಾಗಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಒಳ್ಳೆ ಕರ್ತವ್ಯ ನಿರ್ವಹಿಸಿದಂತ ಮತ್ತು ಮಾದಿಗ ಸಮಾಜದ ಧ್ವನಿಯಾಗಿ ನಮ್ಮ ಸಮಾಜಕ್ಕೆ ಮಾರ್ಗದರ್ಶಕರಾಗಿ ಕಾರ್ಯನಿರ್ವಹಿಸತಕ್ಕಂತ ನಮ್ಮ ಎಚ್ ಆಂಜನೇಯ ಅವರಿಗೆ ಒಂದು ಉನ್ನತ ಸಚಿವ ಸ್ಥಾನ ನೀಡಬೇಕು ಮತ್ತು ಅವರಿಗೆ ಮುಂದಿನ ದಿನಗಳಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ ಮಾಡಿ ಸಚಿವ ಸ್ಥಾನ ಮುಂದುವರಿಸುವಂತೆ ಕರ್ನಾಟಕ ಎಲ್ಲ ಮಾದಿಗ ಸಮಾಜದ ವತಿಯಿಂದ ಒತ್ತಾಯದೊಂದಿಗೆ ಅದರಂತೆ ಕಲಬುರಗಿ ಜಿಲ್ಲೆಯ ಮಾದಿಗ ಸಂಘಟನೆ ಒಕ್ಕೂಟ ರಾಜ್ಯದ ವರಿಷ್ಠರಲ್ಲಿ ಮತ್ತು ದಲಿತ ಸಮುದಾಯದ ರಾಷ್ಟ್ರೀಯ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯಗಳು ಏನಾದರೂ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಟ್ಟಡ ಆಗ್ಬೇಕಾದ್ರೆ ಅದು ಎಚ್ ಆಂಜನೇಯ ಅವರು ಅಂತಕ್ಕಂಥದ್ದು. ಇಡೀ ಕರ್ನಾಟಕ ರಾಜ್ಯದಲ್ಲೇ ಸಮಾಜ ಕಲ್ಯಾಣ ಸಚಿವರಾಗಿ ಎಲ್ಲ ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಅಂಬೇಡ್ಕರ್ ನಿಗಮ್ ಇರ್ಬೋದು, ಆದಿಜಾಮವ್ ನಿಗಮ ಇರ್ಬೋದು, ಲಿಡ್ಕರ್ ನಿಗಮ್ ಇರ್ಬೋದು, ಎಲ್ಲ ನಿಗಮಕ್ಕೂ ಒಳ್ಳೆ ಅನುದಾನವನ್ನು ತಂದು ಅದರಲ್ಲಿರ್ತಕ್ಕಂಥ ಅನುದಾನವನ್ನು ಸಂಪೂರ್ಣವಾಗಿ ದಲಿತರಿಗೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ದು ಯಾರಾದ್ರೂ ಇದ್ರೆ ಅದು ಎಚ್ ಆಂಜನೇಯ ಅಂತಕ್ಕರು. ಅಂತ ನಾಯಕರಿಗೆ ಅನಿವಾರ್ಯ ಕಾರಣದಿಂದ ಅವರು ಚುನಾವಣೆಯಲ್ಲಿ ಸೋತಿರುವುದರಿಂದ ಅವರಿಗೆ ಮುಂದಿನ ದಿನಗಳಲ್ಲಿ ಇವತ್ತು ನಾಳೆ ನಡೀತಕ್ಕಂಥ ಸಚಿವ ಸಂಪುಟದಲ್ಲಿ ಮೊದಲನೇ ಸಚಿವ ಸಂಪುಟದಲ್ಲಿ ಒಂದು ಕ್ಯಾಬಿನೆಟ್ ದರ್ಜೆಯ ಒಳ್ಳೆ ಖಾತೆಯನ್ನು ನೀಡಬೇಕಂತಕ್ಕಂಥದ್ದು ಕರ್ನಾಟಕ ರಾಜ್ಯದ ಎಲ್ಲಾ ಮಾದಿಗರ ಒತ್ತಾಯ ಆಗಿದೆ. ಅದರಂತೆ ಕಲಬುರಗಿ ಜಿಲ್ಲೆಯ ಮಾದಿಗ ಸಂಘಟನೆಗಳು ಒತ್ತಾಯ ಪಡಿಸ್ತಾ ಇದ್ವಿ ಮತ್ತು ಆಗ್ರಹಿಸ್ತಾ ಇದ್ದೀವಿ. ಮತ್ತು ಅದೇ ರೀತಿ ನಮ್ಮ ಸಮಾಜ ಹಿರಿಯರು 7 ಬಾರಿ ಸಂಸದರಾಗಿ 1 ಬಾರಿ ಕೇಂದ್ರದ ಸಚಿವರಾಗಿ ಮತ್ತು ಮಾದಿಗ ಸಮಾಜದ ಧ್ವನಿಯಾಗಿ ನಮ್ಮ ಸಮಾಜಕ್ಕೆ ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ ಸಚಿವ ಸಂಪುಟದಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ನಮ್ಮ KH ಮುನಿಯಪ್ಪನವರಿಗೆ ರಾಜ್ಯದ ದಲಿತ CM ಅಂತಕ್ಕಂಥದ್ದು ಏನಾದರೂ ಘೋಷಣೆ ಆದರೆ ದಲಿತರಲ್ಲೇ ಸೀನಿಯಾರಿಟಿ ನೋಡಿ, ಅವರಿಗೆ ಹಿರಿತನ ನೋಡಿ ಅವರಿಗೆ ಮುಖ್ಯಮಂತ್ರಿ ಮಾಡ್ಬೇಕಂತದ್ದು ಕೂಡ ನಮ್ಮ ಸಮಾಜ ಒತ್ತಾಯಿಸ್ತದೆ. ಅದರಂತೆ ಒಂದು ವೇಳೆ ದಲಿತ ಸೀಮೆ ಆಗದೆ ಹೋದರೆ ರಾಜ್ಯದ ಉಪಮುಖ್ಯಮಂತ್ರಿ ಆದರೂ ಕೂಡ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಕಲಬುರಗಿ ಜಿಲ್ಲೆಯ ಮಾದಿಗ ಸಂಘಟನೆಗಳು ಒಕ್ಕೂಟದಿಂದ ಒತ್ತಾಯಿಸ್ತಾ ಇದ್ದೀವಿ. ಅವರು ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋಲಿಲ್ಲದ ಸರ್ದಾರ ಎಂದನಿಸ್ಕೊಂಡು, ಅದೇ ರೀತಿ KH ಮುನಿಯಪ್ಪನವರು ಕೂಡ ಸೋಲಿಲ್ಲದ ಸರ್ದಾರ ಎಂದು ಗುರುತಿಸಿಕೊಂಡು ಮತ್ತು ಪಕ್ಷದಲ್ಲಿ ಸಕ್ರಿಯವಾಗಿ ಒಳ್ಳೆ ಕಾರ್ಯಕರ್ತರಾಗಿ ಒಳ್ಳೆ ನಾಯಕರಾಗಿ ಮತ್ತು ಎಲ್ಲ ಜಾತಿ ಜನಾಂಗದ ನಾಯಕರೊಂದಿಗೆ
ಒಳ್ಳೆ ಒಡನಾಟ ಇಟ್ಟು ಇವತ್ತಿನ ದಿವಸ ಕಲಬುರಗಿ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಾವು ಪತ್ರಿಕಾಗೋಷ್ಠಿ ಮುಖಾಂತರ ಮನವಿ ಮಾಡಿಕೊಳ್ಳುವುದೇನೆಂದ್ರೆ, ಈ ಹಿಂದೆ 2013ರ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಸಚಿವರಾಗಿ ಅತ್ಯುತ್ತಮ ಆಡಳಿತವನ್ನ ನೀಡಿರ್ತಕ್ಕಂಥ ಎಚ್ ಆಂಜನೇಯನವರಿಗೆ ಸಚಿವ ಸ್ಥಾನ ನೀಡಬೇಕು. ಈ ಸೋತರು ಕೂಡ ನಾವು ಯಾಕ ಒಂದು ಮಾತನ್ನ ಹೇಳ್ತಾ ಇದೀವಿ ಅಂದ್ರೆ, ಇದೇ 2023 ಸಿದ್ದರಾಮಯ್ಯ ಸರ್ಕಾರದಲ್ಲಿ NS ಬೋಸರಾಜ್ ಅಂತ ಒಬ್ಬರು ರಾಯಚೂರು ಮುಖಂಡರು ಅವರಿಗೆ ಸಚಿವ ಸ್ಥಾನ ಕೊಟ್ಟು ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಿದ್ರಿ. ಅದಕ್ಕಾಗಿ ಶೋಷಿತರ ಧ್ವನಿ ಮತ್ತು ಮಾದಿಗರ ಒಬ್ಬ ನಿಷ್ಠಾವಂತ ಹೋರಾಟಗಾರ ಮತ್ತ ಎಲ್ಲಾ ಸಮಾಜದ ನೋವನ್ನ ಅರ್ತಿರ್ತಕ್ಕಂಥ ತಳಮಟ್ಟದ ಸಮುದಾಯಗಳನ್ನ ಯಾವ ಕಟ್ಟ ಕಡೆ ಮನುಷ್ಯನಿಗೆ ಸೌಲಭ್ಯವನ್ನ ನೀಡ್ತಕ್ಕಂಥವ್ರು ಯಾರಾದ್ರೆ ಸಮಾಜ ಕಲ್ಯಾಣ ಸಚಿವರಾಗಿ ಹಿಂದೆ ಏನು ಕಾರ್ಯನಿರ್ವಹಿಸಿದ್ರು, ಕಟ್ಟ ಕಡೆ ಮನುಷ್ಯನಿಗೆ ಕೂಡ ಸರ್ಕಾರದ ಸೌಲಭ್ಯಗಳನ್ನ ಮುಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮತ್ತು ಕಾಂಗ್ರೆಸ್ ಸರ್ಕಾರದ ಒಂದು ಹೆಸರನ್ನ ಅಚ್ಚಳಿಯದಂತೆ ಮಾಡಿರ್ತಕ್ಕಂಥವ್ರು ಯಾರಪ್ಪ ಇದ್ರಂದ್ರ ಅದು ಎಚ್ ಆಂಜನೇಯವರು ಅಂತ ಹೇಳ್ಬೇಕಾಗ್ತದ. ಅವರು ಮೂಲತಃ ಬಡತನದಿಂದ ಹುಟ್ಟಿ ಒಂದು ಎಲ್ಲಾ ಹೋರಾಟತನವನ್ನೇ ತನ್ನ ಮೈಗೂಡಿಸಿಕೊಂಡು ಇವತ್ತಿನ ದಿವಸ ಈ ಮಟ್ಟಿಗೆ ಬೆಳೆದಾರ ಅಂತಂದ್ರ ಎಲ್ಲಾ ಬಾಬಾ ಸಾಹೇಬ್ರ ಅವ್ರ ಸಿದ್ಧಾಂತದ ಮೇಲೆ ಸಂವಿಧಾನದ ತನ್ನ ಧರ್ಮವನ್ನ ತಿಳಿದು ಇವತ್ತಿನ ದಿವಸ ಎಚ್ ಆಂಜನೇಯ ಸಾಹೇಬರು ಒಂದು ದಿಟ್ಟತನದ ನಿಲುವನ್ನ ಹೊಂದಿದ್ದಾರೆ. ಅದಕ್ಕಾಗಿ ಈಗೇನು ಇವತ್ತ CLP ಮೀಟಿಂಗ್ 4 ಗಂಟೆಗಿದೆ, ಅದ ಮುಂದೆ ಯಾವ್ದು ಪ್ರಮಾಣ ವಚನ ಯಾರು ಮುಖ್ಯಮಂತ್ರಿ ಸ್ವೀಕಾರ ಮಾಡ್ತಾರ ಅದ್ರ ಜೊತೆಗೇನೆ ಸಚಿವರು ಇದು ಮಾಡ್ತಾರ. ಅದ್ರ ಜೊತೆಗೇನೆ ಎಚ್ ಆಂಜನೇಯ ಸಾಹೇಬರನ್ನ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಬೇಕು, ಅವ್ರ ನೇಮಕ ಮಾಡ್ಬೇಕಂತೇಳಿ ನಮ್ಮ ಮಾದಿಗ ಸಮಾಜ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇವತ್ತಿನ ದಿವಸ AICC ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಒತ್ತಾಯಿಸ್ತೇವೆ ಅಂತೇಳಿ ಈ ಮೂಲಕ ಹೇಳ್ತೀನಿ. ಸರ್ ಸರ್ಕಾರದಲ್ಲಿ ಎಲ್ಲಾ ಸಮುದಾಯಗಳ ನಾಯಕತ್ವವನ್ನು ಹೊಂದಿರತಕ್ಕಂಥ ಶಾಸಕರನ್ನ ಆಯ್ಕೆ ಮಾಡ್ಕೊಳ್ತಾರೆ. ಇವತ್ತಿನ ದಿವಸ ನಮ್ಮ ಸಮಾಜ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯಲ್ಲೇ ಬಹುಸಂಖ್ಯಾತರು ಯಾರಪ್ಪ ಇದ್ರು ಅಂದ್ರೆ ಮಾದಿಗ ಸಮಾಜ. ಹಂಗಾಗಿ ಇವತ್ತಿನ ದಿವಸ KH ಮುನಿಯಪ್ಪ ಸಾಹೇಬರು ಹಿರಿಯರದಾರ, ಅವ್ರಿಗೆ ತೆಗೆದುಕೊಳ್ತಾರ. ಮತ್ತೆ ಮೇಲಾಗಿ ಇವತ್ತ ಹೆಚ್ಚಿನ ಆಂಜನೇಯ ಸಾಹೇಬ್ರನ್ನ ಯಾಕೆ ತಗೋತೀವಿ ಅಂದ್ರೆ ಅವ್ರು ಒಂದು ಗಟ್ಟಿತನದ ನಿಲುವು ಅದಾರ. ನಮ್ಮ ಸಮಾಜ ಕೋಟದಾಗ ನಾವೇನದ ಅವ್ರಿಗೆ ಕೇಳ್ತಾ ಇದೀವಿ. ರಾಜಪೂತ್ ಸಮಾಜದಲ್ಲಿ ಡಿ ಸುಧಾಕರ್ ಅಂತ ಹೇಳಿ ಚಿತ್ರದವರು ಇದ್ರು, ಅವರು ಇದ್ರು ರಾಜಪೂತ್ ಸಮಾಜದಲ್ಲಿ. ಈಗ ಅವ್ರಿಗಿದ್ರು ಡಿ ಸುಧಾಕರ್ ಅಂತೇಳಿ ರಾಜಪೂತ್ ಸಮಾಜದವರು, ಸಾಂಖ್ಯಿಕ ಇಲಾಖೆ ಸಚಿವರು, ಮೊನ್ನೆ ತೀರ್ಕೊಂಡ್ರು. ಸರ್ ಈಗ NS ಬೋಸರಾಜು ಕೂಡ ಅವರು ಚುನಾವಣೆ ನಿಂತಿಲ್ಲ, ಯಾವುದೇ ರೀತಿ ಸ್ಪರ್ಧೆ ಮಾಡಿಲ್ಲ. ಅವ್ರಿಗೆ ಸಣ್ಣ ನೀರಾವರಿ ಸಚಿವ ಸ್ಥಾನ ಕೊಟ್ರು. ಅದೇ ತರನಾಗಿ ನಮ್ಮ ಸಮಾಜಕ್ಕೆ ಒಂದು ಪ್ರಾತಿನಿಧ್ಯ ಕೊಡ್ರಿ, ಇವ್ರಿಗೆ ಕೊಟ್ರೆ ನಮ್ಮ ಸಮಾಜ ನಮ್ಮ ಸಮಾಜ ಅಲ್ಲದೆ ಇತರ ಎಲ್ಲಾ ಸಮುದಾಯದವರಿಗೆ ಒಂದು ಒಳ್ಳೆ ಭಾವನೆಯಿಂದ ನೋಡ್ತಕ್ಕಂಥ ವ್ಯಕ್ತಿ ನಮ್ಮ ಆಂಜನೇಯ ಸಾಹೇಬ್ರು ಅಂತೇಳಿ ನಾವು ಕೇಳ್ತೇವೆ. ಕೊಟ್ಟಿಲ್ಲ ಅಂದ್ರೆ ಸರ ಈಗ ನಾವು ಹಿರಿಯರ ನಮ್ದೇನು ವರಿಷ್ಠ ನೇತಾ ಇದಾರೆ, ನಮ್ಮ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಾಗಿರ್ಲಿ, ಮತ್ತೆ ಸ್ಟೇಟ್ ಅಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಾಗಿರ್ಲಿ, ಮತ್ತ DK ಶಿವಕುಮಾರ್ ಸಾಹೇಬ್ರಿಗೆ ಮನವರಿಕೆ ಮಾಡಿ ನಮ್ಮ ಸಮಾಜದಾಗ ಏನು ತುಳಿತಕೊಳ್ಳೋ ಸಮಾಜ ಅದ. ಅದಕ್ಕಾಗಿ ಎಚ್ ಆಂಜನೇಯ ಸಾಹೇಬ್ರನ್ನ ನೀವು ಮಾಡಲೇಬೇಕು ಅಂತೇಳಿ ನಾವು